ನಟ ನಿರ್ಮಾಪಕರಾದಂತಹ ದಿಲೀಪ್ ರಾಜ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅವರ ಸ್ನೇಹಿತರು, ಆಪ್ತರು, ಅವ್ರ ಜೊತೆಗೆ ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಬನ್ನಿ ಅವನ್ನ ಮಾತಾಡ್ಸೋಣ. ಸರ್, ಏನು ಅನಿಸ್ತಾ ಇದೆ ಇವತ್ತಿಗೆ? ಎಷ್ಟು ವರ್ಷಗಳ ಒಡನಾಟ ನಿಮ್ಮದು ಅವ್ರ ಜೊತೆಗೆ ಅಂತ? ಇಂಥ ಸಮಯದಲ್ಲಿ ಏನು ಹೇಳ್ಬೇಕು ಮೇಡಮ್, ನಾನು ಅವನಲ್ಲಿ ನಗ್ತಾ ಮಲಗಿದ್ದಾನೆ. ಆ ದುಃಖನ ಸಹಿಸ್ಕೊಳ್ಳೋಕ್ಕೆ ನಮಗಂತೂ ತುಂಬ ಕಷ್ಟ ಆಗ್ತಾಯಿದೆ. ನಾವಿಬ್ಬರು ಜೊತೆಲೇ ನಾಟಕಗಳನ್ನ ಮಾಡ್ಕೊಂಡು ಬೆಳೆದಂಥವ್ರು. ಇವತ್ತು ನಾವೊಂದು 30 ವರ್ಷದಿಂದ ನಾವು ಜೊತೆಲಿದ್ದಂಥ ನಾಟಕಗಳು ಆ ಟೈಮಿಂದ ಒಟ್ಟಿಗೆ ಥಿಯೇಟ್ರ್ ಮಾಡ್ಕೊಂಬಂದವ್ರು. ನಾವು ಥಿಯೇಟ್ರಲ್ಲೂ ಒಟ್ಟಿಗೆ ಇದ್ದವರು, ಯಾವಾಗಲೂ ನಗ್ನಾಗ್ತಾ ಅವ್ರಿವ್ರು ಕಾಲು ಹೇಳ್ಕೊಂಡು ಒಟ್ಟಿಗೆ ಇದ್ದಂಥವ್ನು ಇವತ್ತು ಅಲ್ಲಿ ಮಲಗಿದ್ದಾನೆ ಅಂದರೆ ಎಲ್ಲರ ಕಣ್ಣಲ್ಲೂ ನೀರು ಹಾಕ್ಸ್ಕೊಂಡು ಅದನ್ನು ನೋಡೋಕ್ಕೆ ಆಗದೆ ನಾವಿಲ್ಲಿ ಕುತ್ಕೊಂಡಿದ್ದೀವಿ ಇವತ್ತು. ಈಗ ಅಂಥ ಪರಿಸ್ಥಿತಿ ಆಗಿದೆ. ಭಾಳ ನೋವಾಗ್ತಾಯಿದೆ ಮೇಡಮ್ ದಿಲೀಪ್ನ ಕಳ್ಕೊಂಡು. ಈಗ 30 ವರ್ಷ ಅಂತ ಹೇಳಿದರೆ ಅವರ ಒಂದು ಸ್ಪೆಷಲ್ ವ್ಯಕ್ತಿತ್ವ, ಅವರು ಯಾವ ರೀತಿ ಆ್ಯಸ್ ಅ ಪರ್ಸನ್ ಡೌನ್ ಟು ಅರ್ತ್ ಇದ್ರ, ಅಥವಾ ತುಂಬ ಸ್ಟ್ರಗಲಿಂಗ್ ಫೇಸನ್ನು ನೋಡಿ ಈಗ ಅವರು ಪ್ರೊಡ್ಯೂಸರ್ ಆಗಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಾಂಟೆಂಟನ್ನು ಕೂಡ ಮಾಡ್ತಿದ್ರು. ಲಾಸ್ಟ್ ಕೂಡ ಒಂದು ಧಾರಾವಾಹಿಗೆ ಅವರು ಪ್ರೊಡಕ್ಷನ್ ಆಗಿ ಏನು ಸಹಿ ಕೂಡ ಹಾಕಿದ್ರು. ಸೊ ಏನು ಹೇಳ್ತೀರಿ ಆ್ಯಸ್ ಅ ಪರ್ಸನ್ ಅವರ ಸ್ಪೆಷಲ್ ವ್ಯಕ್ತಿತ್ವ ಏನು ಹೇಳಿ? ಅವನು ತುಂಬ ಕನಸುಗಳನ್ನ ಕಟ್ಕೊಂಡಿದ್ದಾನೆ. ತುಂಬ ಎತ್ತರಕ್ಕೆ ತೊಗೊಂಡೋಗ್ಬೇಕು, ಈ ಪ್ರೊಡಕ್ಷನ್ ಕೆಲಸಗಳಾಗ್ಬೋದು, ಹಾಗೇ ನಡ್ಕೋತಾ ಇದ್ದ ಅವನು ಸೀರಿಯಲ್ಗಳೆಲ್ಲ ನೋಡ್ತಾ ಇದ್ದರೆ ನಾವು ಹಿಂದಿ ಸೀರಿಯಲ್ಗಳನ್ನ ನೋಡಿದಷ್ಟೇ ರಿಚ್ ಆಗಿರೋ ಅಂಥ ಸೀರಿಯಲ್ಗಳನ್ನ ಅವನೇನಾದ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಿದರೆ ಅಥವಾ ಇನ್ನೂ ದೊಡ್ಡ ಮಟ್ಟಕ್ಕೆ ಈ ಇದು ಮಾಡ್ತಾರಲ್ಲ ವೆಬ್ ಸೀರೀಸು ಅಂತ ಮಾಡಿದರೆ ಸಿನಿಮಾಗಳು, ಇನ್ನೂ ದೊಡ್ಡ ಮಟ್ಟಕ್ಕೆ ಅವನು ಹೆಸರು ಮಾಡುವಂಥ ಇದನ್ನು ಮಾಡ್ತಾಯಿದ್ದ. ಅಷ್ಟು ಕನಸುಗಳನ್ನ ಕಟ್ಕೊಂಡಿದ್ದ, ಹಾಗೇ ಇದ್ದ ಅವನು. ಅಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದ. ಎಲ್ಲರಿಗೂ ತುಂಬ ಬೇಕಾದ ವ್ಯಕ್ತಿಯಾಗಿದೆ. ನೋಡಿ ಇವತ್ತು ನೋಡಿದ್ರಲ್ಲ ನೀವು ಎಷ್ಟು ಜನ ಅವನಿಗೋಸ್ಕರ ಬಂದಿದ್ದಾರೆ ಅಂದರೆ ಇದೆಲ್ಲ ನಮ್ಮ ಇಂಡಸ್ಟ್ರಿಯವರೇ, ಬೇರೆ ಯಾರು ಹೊರಗಡೆಯವ್ರಿಗಿನ್ನ ನಮ್ಮ ಇಂಡಸ್ಟ್ರಿಯವ್ರನ್ನೇ ನೋಡ್ತಾ ಇದ್ದಾರೆ. ಅಂದರೆ ಅವನು ಎಷ್ಟು ಸಂಪಾದನೆ ಮಾಡಿದೆ ಇಂಡಸ್ಟ್ರಿ ಒಳಗಡೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಹೃದಯಘಾತ ಅನ್ನೋದು 47 ವರ್ಷ ವಯಸ್ಸು ಅಂತನ್ನುವಾಗ ತುಂಬಾ ಸಿಕ್ಕಾಪಟ್ಟೆ ಭಯ ಆಗುವಂಥದ್ದು. ನಿನ್ನೆ ರಾತ್ರಿ ಎದೆನೋವಿತ್ತು, ತದ ನಂತರ ಈ ರೀತಿ ಆಗಿರೋದು ಅಂತ. ಸೊ ಇದನ್ನು ಯಾವ ರೀತಿ ನೋಡ್ತಾ ಇದ್ದೀರಾ ಸರ್? ಈಗ ಇತ್ತೀಚಿನ ಜನ್ರೇಷನಲ್ಲಿ ಈ ರೀತಿ ಜಾಸ್ತಿ ಆಗ್ತಾ ಇದೆ, ಏಜ್ ಕೂಡ ಮ್ಯಾಟರೇ ಆಗ್ತಾ ಇಲ್ಲ, ಏನು ಹೇಳ್ತೀರಿ? ಇವತ್ತು ನಾವು ನೋಡ್ದಂಗೆ ಅಪ್ಪು ಸರ್ನ ಕಳ್ಕೊಂಡಿದ್ದೀವಿ, ಚಿರಂಜೀವಿ ಸರ್ಜಾ ಅವ್ರನ್ನ ಕಳ್ಕೊಂಡಿದ್ದೀವಿ, ಇವತ್ತು ದಿಲೀಪನ್ನ ಕಳ್ಕೊಂಡಿದ್ದೀವಿ. ಅದೇ ಸಮಕಾಲನವ್ರೆಲ್ಲರೂ, ಅದೇ 47 ವರ್ಷದವರೇ. ನೋಡಿದ್ರೆ ಇವರೆಲ್ಲ ಆ್ಯಕ್ಚುಲಿ ಎಲ್ಲ ಫಿಟ್ಟಾಗಿದ್ದಂಥವ್ರು, ಎಲ್ಲ ಡಯಟ್ ಫುಡ್ ತಿಂದಂಥವ್ರು, ಇಷ್ಟೇ ಅಂತ ತೂಕ ಮಾಡಿ ಊಟ ಮಾಡಿದಂಥವ್ರು ಇವರೆಲ್ಲ. ಇದು ಒಳ್ಳೆಯದಾ ಅಥವಾ ಹೇಗಂದ್ರಾಗಿ ನಾವು ಊಟ ಮಾಡೋಣ ಅನ್ನೋದು ಇವಾಗ ಡೌಟ್ ಆಗ್ತಾಯಿದೆ. ಯಾಕೆಂದರೆ ಗೊತ್ತಾಗ್ತಾಯಿಲ್ಲ. ಅಂದರೆ ನಾನು ಎಕ್ಸಸೈಸ್ ಮಾಡಿದ್ರೂ ಬದುಕಲ್ಲ ಅನ್ನೋಂಗಾಗಿದೆ ನೋಡಿ. ಅದೇನಕ್ಕೆ ಈ ಥರ ಆಗ್ತಾಯಿದೆ? ಸ್ಟ್ರೆಸ್ಸಾ ಅವ್ರಿಗೆ? ಅವ್ರು ಮಾಡೋ ಕೆಲಸದಲ್ಲಿ ಏನಾರ ಸ್ಟ್ರೆಸ್ ತೊಗೋತಾ ಇದ್ದಾರಾ, ಅಥವಾ ಏನಾದರೂ ಮನೆ ನಡೆಸೋದಕ್ಕೆ ಸ್ಟ್ರೆಸ್ಸಾ, ಬಿಸ್ನೆಸ್ಸಲ್ಲಿ ಸ್ಟ್ರೆಸ್ಸಾ, ಗೊತ್ತಾಗ್ತಾಯಿಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಇದು ಸ್ಟ್ರೆಸ್ಸಿಂದ ಆಗಿರೋದು ಅಂತ ಅನ್ಕೋತೀನಿ, ಕೆಲಸದ ಒತ್ತಡ. ಲಾಸ್ಟ್ ನಿಮಗೆ ಸಿಕ್ಕಂಥ ಸಂದರ್ಭ ಯಾವುದು? ನಿಮ್ಮ ಹತ್ರ ಫೋನ್ ಕಾಲಲ್ಲಿ ಮಾತಾಡಿದ್ರಾ? ಹೇಗೆ ಲಾಸ್ಟ್ ಅಂದರೆ ಎಷ್ಟು ಡೇಸ್ ಗ್ಯಾಪಲ್ಲಿ ಮಾತಾಡ್ಸಿ? 3 ತಿಂಗಳಿಂದ ನಾವೆಲ್ಲ ತೋಟದಲ್ಲಿ ಸೇರಿದ್ದೋ, ಒಂದು ಊಟ ಮಾಡೋದು, ಖುಷಿಯಾಗಿದ್ದು, ಮಾತಾಡೋದು, ಎಂಜಾಯ್ ಮಾಡೋದು. ತುಂಬ ಸುಂದರವಾದ ಒಂದು ತೋಟನ ಮಾಡ್ಕೊಂಡಿದ್ದ ಅವನು ಫ್ರೀ ಸಮಯನಲ್ಲಿ ಕಳೆಯೋದಕ್ಕೆ. ಅವನಲ್ಲದೆ ನಮ್ಮನ್ನು ಜೊತೆ ಕರ್ಕೊಂಡೋಗಿ ಆ ಜಾಗದಲ್ಲಿ ನಮ್ಮನ್ನು ಸಂತೋಷ ಪಡಿಸ್ತಾ ಇದ್ದ. ಅಂಥವ್ನು ಇವತ್ತು ಇಲ್ಲ ಅನ್ನೋದು ಭಾಳ ನೋವಾಗ್ತಾಯಿದೆ. ಭಾಳನೇ ಕಷ್ಟ ಆಗ್ತಾಯಿದೆ ಮೇಡಮ್. ಇದನ್ನು ನಾನು ಮಾತಾಡೋಕ್ಕೆ ಹೆಂಗೆ ಹೇಳಬೇಕು ಅಂತ ನನಗೂ. ಸ್ಟ್ರೆಸ್ ಆಗೋದು ಅಥವಾ ವರ್ಕ್, ಈಗ ಫ್ರೆಂಡ್ಸಿಗೆ ಗೊತ್ತಿರುತ್ತೆ, ಫ್ರೆಂಡ್ ಸರ್ಕಲಲ್ಲಿ ಗೊತ್ತಿರುತ್ತೆ ಯಾವ ರೀತಿ ಅವ್ರು ವರ್ಕ್ ಮಾಡ್ತಾರೆ ಅಥವಾ ಸ್ಟ್ರೆಸ್ ತಗೋತಾರ. ವರ್ಕ್ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಪ್ರೆಷರೈಸ್ ಆಗಿ ತಗೊಳ್ತಾ ಇದ್ರಾ ಅಥವಾ ಆರಾಮಾಗಿ ಮಾಡ್ಕೊಂಡು ಹೋಗ್ತಿದ್ರಾ? ಆ್ಯಸ್ ಅ ಪರ್ಸನ್ ಹೇಗೆ ಅವರು? ನೋಡೋರ ಕಣ್ಣಿಗೆ ಪಾಪ ಆರಾಮಾಗೆ ಮಾಡಬೇಕು. ಇವಾಗ ನಿಮ್ಮ ಸ್ಟ್ರೆಸ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ನಾವು ನೋಡೋರ ಮುಂದೆ ಒಬ್ಬ ನಟನಾಗಿ, ನಿರ್ಮಾಪಕನಾಗಿ ನನ್ನ ಹತ್ರ ದುಡ್ಡಿಲ್ಲ ಅಂತ ತೋರಿಸ್ಕೊಳ್ಳೋಂಗಿಲ್ಲ, ಅಥವಾ ದುಡ್ಡಿದೆ ಅಂತಲೂ ತೋರಿಸ್ಕೊಳ್ಳೋಂಗಿಲ್ಲ, ಅಥವಾ ಕೆಲಸ ನನಗೆ ಹೆವಿ ಆಗ್ತಾಯಿದೆ ಅಂತಲೂ ಯಾರ ಮುಂದೆನೂ ತೋರಿಸ್ಕೊಳ್ಳೋಂಗಿಲ್ಲ. ಕೂಲಾಗಿ ಖುಷಿಯಿಂದನೇ ಮಾಡಬೇಕು. ಅವನು ಹಾಗೇ ಯಾರ ಮುಂದೆನೂ ಏನೂ ತೋರಿಸ್ಕೊಂಡಿಲ್ಲ, ಯಾವತ್ತೂ ಯಾವ ನೋವು ಹೇಳ್ಕೊಂಡವನಲ್ಲ. ಕೆಲಸದ ಒತ್ತಡನೇ, ಅಂದರೆ ಹೆವಿ ಮಾಡಬೇಕು, ಮುಗಿಸ್ಬೇಕು, ಏನೋ ಇರುತ್ತಲ್ಲ ಅವ್ರಿಗಾದ ಒತ್ತಡಗಳು ಚಾನಲ್ ಕಡೆಯಿಂದ ಇರುತ್ತೆ. ಇಲ್ಲ, ಪ್ರೊಡಕ್ಷನಲ್ಲಿ ಮಾಡಿಲ್ಲ, ಬಟ್ ಅದು ನಾವೆಲ್ಲ ಜೊತೇಲಿ ಇರ್ತಾಯಿದ್ವಿ, ನಮಗೆ ಗೊತ್ತಲ್ಲ. ಇಲ್ಲ ನಾವು ಜೊತೇಲಿ ಇದ್ದಿದ್ದರಿಂದ ನಾವು ಹೋಗ್ತಾ ಇದ್ವಲ್ಲ. ಇವಾಗ ಅವ್ನು ಸೆಟ್ಟಿಗೆ ಹೋಗ್ತಾಯಿದ್ದೋ, ಎಲ್ಲೋ ಎಲ್ಲೋ ಸಿಕ್ಕಾಗಿ ಮಾತಾಡ್ತಾಯಿದ್ದೋ. ಇದ್ರ ಬಗ್ಗೆ ನಾವೆಲ್ಲೇ ಕೂತ್ರೂ ಇದ್ರೂ ಇದೇ ಸಿನಿಮಾ ಸೀರಿಯಲ್ ಬಗ್ಗೆನೇ ಮಾತಾಡ್ತಾ ಇದ್ದಂಥ ನಾವು, ಬೇರೆ ಏನು ಇಂಥ ಮಾತಾಡ್ತಾ ಇಲ್ಲ. ನಾಟಕ, ಸಿನಿಮಾ, ಸೀರಿಯಲ್. ಕೊನೆ ವರ್ಕ್ ಅನಿಸುತ್ತೆ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದು. ಆ ಸಿನಿಮಾ ನೋಡಿದ್ರಾ? ನಾನು ನೋಡೋಕ್ಕಾಗಲಿಲ್ಲ, ನೋಡ್ತೀನಿ. ನಾನು ಭಾಳ ಇವಾಗ ನಮ್ಮ ಜೊತೆ ಇಲ್ಲ ಅವನು, ಅದೇ ಕಷ್ಟ.
ಈ ನೋವನ್ನ ಆ ಮನೆಯವ್ರಿಗೆ ನೀಗಿಸೋ ಶಕ್ತಿ ಆ ದೇವ್ರು ಕೊಡಲಿ. ಅವರಿಬ್ಬರು ಪ್ರೀತಿ ಮಾಡಿ ಮದುವೆ ಆದಂಥವ್ರು, ಅವ್ರಿಗೆ ಒಳ್ಳೆಯದಾಗಲಿ. ಆ ತಾಯಿ ಮಗಳಿಗೆ ವೈಫ್ಗೆ ಸುಖ. ಭಾಳ ಕಷ್ಟ ಆಯ್ತು ಮೇಡಮ್. ಅವರಿಬ್ಬರು ತುಂಬ ಪ್ರೀತಿ ಮಾಡಿದಂಥವ್ರು, ಇವಾಗೂ ಪ್ರೀತಿ ಮಾಡ್ಕೊಂಡು ಜೊತೇಲಿದ್ದಂಥವ್ರು. ಅವರು ದೂರ ಆಗಿದ್ದು ಭಾಳ ಅನ್ನೋದು, ಅದು ಈ ಚಿಕ್ಕ ವಯಸ್ಸಲ್ಲಿ ಇದಾಗಿದ್ದು ಭಾಳ.